I want to become a pilot. I want to be an Olympian. నా డ్రీమ్ డాక్టర్. మీరు ఇలాగే హెల్ప్ చేస్తే ఖచ్చితంగా మేము మా డ్రీమ్ని ಫುಲ್ ಫಾರ್ಮ್ చేస్తాం. ನಾನು ಮುಂದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ. ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಎಲ್ಲ ಮನೆ ಖರ್ಚು, ಮಗಳ ಖರ್ಚು ಇವೆಲ್ಲ ಸಂಬಳ ಕಮ್ಮಿ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ ನಮಗೆ. I do remember even today my dad and mom struggling to buy these books actually for me. ಕೆಲವು ಜನ ಬಡವರು ಇರ್ತಾರೆ, ಅವರಿಗೆ ಬೈ ಮಾಡೋಕ್ಕಾಗೋದಿಲ್ಲ ಬುಕ್ಸ್ನ. ನಾನು ಅಮ್ಮಗೆ ಸಪೋರ್ಟ್ ಮಾಡಬೇಕಷ್ಟೇ. ಅಂದರೆ ಈಗ ಫಾದರ್ ಇರೋಕ್ಕೆ ಅವ್ರ ಬ್ಯಾಕ್ ಬೋನಾಗಿ ನಾನು ಇರಬೇಕು ಅಷ್ಟೇ. ಬನ್ನಿ So this started in the year 2006. 8 years ಇಂದ ಬುಕ್ಸ್ ತಂತಾ ಇದೀವಿ, ಪೈ ಬುಕ್ನ, wherein we had given to roughly around 4,000 notebooks. ನರ್ಸರಿಯಿಂದ 9ನೇ ಕ್ಲಾಸ್ ಇರೋವರೆಗೂ ಪ್ರತಿ ವರ್ಷ ಪೈ ಬುಕ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. Now it has grown to around 1.5 lakh notebooks. So when you're going to give this to around 30,000 children, it has to be divided accordingly and given it to them. Loading itself takes more than 3 to 4 hours. And commuting from Bangalore to say here, roughly it takes around more than 2 hours. And then the schools are spread in different parts. So each and every school we go and then give these notebooks. So the motivation is from my mom. When she didn't have anything, she used to gives away a lot of things, ಇದನ್ನು ಕೊಡೋದ್ರಿಂದ ಸ್ವಲ್ಪ ಅಮೌಂಟು ಸೇವ್ ಆಗುತ್ತೆ ನನಗೆ. ಅದರಿಂದ ಮನೆ ಖರ್ಚಿಗೆ ನಾನು ಉಪಯೋಗಿಸ್ಕೊತೀನಿ. ಅವರು 7 ಬುಕ್ಸ್ ಕೊಡ್ತಾರೆ. ಔಟ್ ಸೈಡು ಅದು ಕಾಸ್ಟ್ 350 rupees ಆಗುತ್ತೆ. ಅಂದ್ರೆ ನಮಗೆ ನಾವು ಎಕ್ಸಾಮ್ ಫೀಸ್ ಕಟ್ಟೋಕೆ ಬೇರೆ ಇದಕ್ಕಾಗುತ್ತೆ. ಮಠದಲ್ಲಿ ಎಷ್ಟೋ ಜನಕ್ಕೆ ಪೇರೆಂಟ್ಸ್ ಇರಲ್ಲ, ಬಟ್ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಒಂದೊಂದು ಪೇಜು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಸ್ಟೂಡೆಂಟ್ಗೂ. ಇದು ನಾನು ಯೂಸ್ ಮಾಡಿದ್ದು 2019 ನಂಗೆ ಸಿಕ್ಕಿರೋ ಬುಕ್ ಇದು. ನಾನು ಇನ್ನೂ 3 ಬುಕ್ ಹಂಗೆ ಎತ್ತಿಟ್ಕೊಂಡಿದ್ದೀನಿ, ಬೈ ಬುಕ್. Even few pages which has been left over in their earlier classes, she is now using that in her degree classes also. ಯಾರಿಗೂ ಈ ಥರ ಫೆಸಿಲಿಟೀಸ್ ಸಿಕ್ಕಿರಲ್ಲ. ನಮಗೆ ಸಿಕ್ಕ ಮೇಲೆ ನಾವು ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು. I'll be very honest with you, this really motivates me to a larger extent. ತುಂಬ ಕೂತ್ಕೊಂಡು ಎಷ್ಟು ಸ್ವಾಮೀಜಿಯವರು ಎಲ್ಲ ಎಷ್ಟು ಖುಷಿಯಾಗಿದ್ರು ಅಂದರೆ ಅಷ್ಟು ನಾವು ಅಲ್ಲಿ ಎಲ್ಲೋ ಇದ್ದೀವೇನೋ ಅನ್ನೋಷ್ಟು ನಮಗೆ ಫೀಲ್ ಆಯಿತು. At the end of the day, when we see the happiness in the eyes of the school children when they have received these kind of notebooks, I think this Herculean job we would love to keep on doing more and more and more actually. Thank you. ಈ ಥರ ಚಿಕ್ಕ ಚಿಕ್ಕ ವಸ್ತುನ ನಮ್ಮ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ.